ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎಲ್ಲರಿಗೂ ಸ್ವಲ್ಪ ಸಪೋರ್ಟಲ್ಲಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನು 8 ನಿಮಿಷ ಇರುತ್ತೇನೆ. ನಾನು ಬಡವನ ಮನೆಯಲ್ಲಿ, ನೀನು ಯಾರಿವನು? ನಾನು ಬಡವನ ಮನೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಬ್ರೋ. ನಿನ್ನ ಲೈವ್ ನಾನು ಸಿಗಲ್ಲ ಆಯಿತಾ. ಒಂದು ಕಾಮೆಂಟ್ ಹಾಕಿ, ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀನಿ. ನಾನು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀನಿ. ಬರ್ತಾ ಇದೆ, 1 ನಿಮಿಷ ಬಂದೆ. ಥ್ಯಾಂಕ್ ಯು. ನನಗೊಂದು ಕಾಮೆಂಟ್ ಮಾಡಿ ಆಯಿತಾ. ನಂದು ಏನಾಯ್ತು ಗೊತ್ತಾ, ನನ್ನ ಪ್ರಾಬ್ಲಮ್ಮು ಈ ಚಾನಲ್ಲು ವರ್ಕ್ ಆಗಿಲ್ಲ. ಎಷ್ಟು ದಿನ ವರ್ಕ್ ಆಗಿಲ್ಲ ಗೊತ್ತಾ. ಇಷ್ಟೊತ್ತಿಗೆ ಅರ್ಧ ವಾಚ್ ಅವರ್ ಕಂಪ್ಲೀಟ್ ಆಗ್ತಾಯಿತ್ತು. ವರ್ಕ್ ಆಗಿಲ್ಲ ಅಂತ ಮತ್ತೆ ಇನ್ನೊಂದು ಚಾನಲ್ ಮಾಡಿದೆ. ಅದ್ರಲ್ಲಿ ಚಾನಲ್ ಮಾಡಿದೆ, 150 ಸಬ್ ಮಾಡಿಕೊಂಡೆ. ಅದೇನೋ ಇದ್ದಕ್ಕಿದ್ದಂಗೆ ಅದು ಏನೋ ಮಾಡೋಕ್ಕೂ ಅದು ಡಿಲೀಟ್ ಆಗೋಯ್ತು. ನಂದೆಷ್ಟು 3 ಚಾನಲ್ ಡಿಲೀಟ್ ಆಗೋಯ್ತು. ಅದಕ್ಕೆ ಎಲ್ಲದು ಬ್ಲೂ ರಿಮೂವ್ ಮಾಡಿ ಹಾಕಿದ್ದೀನಿ. ಅವಾಗ ಎಲ್ಲರಿಗೂ ಕೊಟ್ಟು ರಿಮೂವ್ ಮಾಡಿ ಹಾಕಿದ್ದೀನಿ. ನಂದು ಇವಾಗ 3 ಚಾನಲ್ ಡಿಲೀಟ್ ಆಗೋಯ್ತು. ಇದು ವರ್ಕ್ ಆಗ್ತಾನೇ ಇಲ್ಲ. ಮತ್ತೆ ಕಷ್ಟ ಬಿದ್ದು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಮತ್ತೆ ಓಪನ್ ಮಾಡಿದೆ, ವರ್ಕ್ ಆಯಿತು. ನಿಂದು ಹಳೆಯ ಚಾನಲ್ ಏನಾಯಿತು? ನಂದು ಹಳೆಯ ಚಾನಲ್ಲು 2 ಅಲ್ಲ 1 3 ಚಾನಲ್ ಡಿಲೀಟ್ ಆಗೋಯ್ತು. ನನಗೊಂದು ಕಾಮೆಂಟ್ ಹಾಕಿ ಆಯಿತಾ. ನಾನು ಬೇರೆ ಐಡಿಯಿಂದ ಇನ್ನೊಂದು ಗಿಫ್ಟ್ ಕೊಡ್ತೀನಿ. ನನಗೆ ಇದಕ್ಕೆ ಗಿಫ್ಟ್ ಕೊಡಿ ಆಯಿತಾ. ನಾನು ಬೇರೆ ಚಾನಲಿಂದ ನಿಮಗೆ ರಿಟರ್ನ್ ಕೊಡ್ತೀನಿ. ಅಣ್ಣಯ್ಯ ಐಡಿಯಿಂದ ನಿಮಗೆ ವಾಪಸ್ ಕೊಡ್ತೀನಿ. ಇದರಲ್ಲಿ ಲೈವ್ ಮಾಡ್ತಾಯಿದ್ದೀನಿ. ಅಣ್ಣಯ್ಯ ಚಾನಲ್ ಅದರಲ್ಲಿ ಲೈವ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಬಂದವರು ಸಪೋರ್ಟ್ ಮಾಡಲಿ ಅಂತ ಇದರಲ್ಲಿ ಮಾಡ್ತೀನಿ. ಅದರಲ್ಲೂ ಮಾಡ್ತಾಯಿದ್ದೀನಿ. ನನಗೊಂದು ಕಾಮೆಂಟ್ ಮಾಡಿ. ಲೈವ್ ಮುಗಿದ ತಕ್ಷಣ ವಿಡಿಯೋಸ್ ನೋಡ್ತೀನಿ. ಇನ್ನು 5 ನಿಮಿಷ ಇರ್ತೀನಿ ಅಷ್ಟೇ. ಹಾರಾಡಿ ಕನೆಕ್ಟ್ ಆಗಿಲ್ವಾ? ಹೌದಾ, ಕನೆಕ್ಟ್ ಆಗಿದೆ. ನನಗೊಂದು ಕಾಮೆಂಟ್ ಹಾಕಿ. ಅದು ಯಾವಾಗೋ ಹಾಕಿರ್ತೀರ, ಅದು ಎಲ್ಲ ಹೋಗಿರುತ್ತೆ. ನನಗೊಂದು ಕಾಮೆಂಟ್ ಹಾಕಿ, ಖಂಡಿತ ನೋಡ್ತೀನಿ. ಇವಾಗ ಇನ್ನು 5 ನಿಮಿಷ ಇರ್ತೀನಿ. ಒಂದು ಮೆಸೇಜ್ ಮಾಡಿ. ಬೇರೆ ಐಡಿಯಿಂದ ನಾನು ಗಿಫ್ಟ್ ಕೊಡ್ತೀನಿ. ಇನ್ನು 4 ನಿಮಿಷ ಇರ್ತೀನಿ ಅಷ್ಟೇ. 1 ನಿಮಿಷ ಬಂದೆ, ಹಾಗೆ ಸಪೋರ್ಟ್ ಮಾಡಿ. ಡಿ ಪಿ ಚೇಂಜ್ ಮಾಡಿದ್ದೀರಲ್ಲ ಬ್ರೋ? ಇಲ್ಲ, ಇದೇ ಡಿ ಪಿ. ಆವತ್ತಿಂದ ಇದೇ ಡಿ ಪಿನೇ ಇರೋದು. ನಾನು ಡಿ ಪಿ ಚೇಂಜ್ ಮಾಡಿಲ್ಲ. ಒಂದು ಆವತ್ತಿಂದನೇ ಇದೇ ಡಿ ಪಿನೇ ಇರೋದು.